ನಮಸ್ತೆ. ಸನಾತನ ಜಾಗೃತಿಗೆ ಸ್ವಾಗತ. ನಾನು ನಿಮ್ಮ ಪುನೀತ್ ಜಿ ಕೂಡ್ಲೂರು. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರವನ್ನ ನಾವು ವರಮಹಾಲಕ್ಷ್ಮಿ ವ್ರತವಾಗಿ ಆಚರಣೆಯನ್ನ ಮಾಡ್ತಾ ಬಂದಿದ್ದೇವೆ. ಭವಿಷ್ಯೋತ್ತರ ಪುರಾಣದಲ್ಲಿ ಸ್ವತಃ ಪಾರ್ವತಿ ಪರಮೇಶ್ವರರು ಇದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಹಿಂದೆ ವಿದರ್ಭ ರಾಜನ ರಾಜಧಾನಿಯಾದಂತಹ ಕುಂಡಿನಿ ಎಂಬ ಪಟ್ಟಣದಲ್ಲಿ ಶಾಸ್ತ್ರಜ್ಞೆಯಾದಂತಹ ಚಾರುಮತಿ ಎಂಬ ಸ್ತ್ರೀಗೆ ಸ್ವಪ್ನದಲ್ಲಿ ವರಮಹಾಲಕ್ಷ್ಮಿ ದರ್ಶನವನ್ನ ಕೊಟ್ಟು, ವಿಶೇಷವಾಗಿ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರದಂದು ಅವಳನ್ನ ಪೂಜೆ ಮಾಡಕ್ಕೆ ಹೇಳ್ತಾಳೆ. ಇದರಿಂದ ಆನಂದಗೊಂಡಂತಹ ಆ ಚಾರುಮತಿಯು ಅವಳನ್ನ ಒಂದು ಕಳಶಕ್ಕೆ ಅಕ್ಕಿಯನ್ನ, ಆಲದ ಎಲೆಯನ್ನ ಹಾಕಿ ಅಲ್ಲಿಗೆ ವರಮಹಾಲಕ್ಷ್ಮಿಯನ್ನ ಆಹ್ವಾನೆಯನ್ನ ಮಾಡಿ ಪೂಜೆಯನ್ನ ಮಾಡ್ತಾಳೆ. ಇದಾದ ನಂತರ ನಾವೆಲ್ಲರೂ ಸಹ ಇಂದಿನ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನ ಪ್ರತಿ ಮನೆಗಳಲ್ಲೂ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಇಲ್ಲಿ ಪೂಜೆಯನ್ನ ಮಾಡಬೇಕಾದ್ರೆ ನಾವು ಕಳಶದಲ್ಲಿ ಏನಾಕ್ಬೇಕು ಅನ್ನೋದು ಬಹಳ ಮುಖ್ಯ. ಕಳಶದಲ್ಲಿ ಅಕ್ಕಿ ಅಥವಾ ನೀರಿಗೆ ಪಂಚಪಲ್ವಗಳಂತಹ ಆಲ, ಅಶ್ವತ್ಥ, ಮಾವು, ಹಲಸು, ಹೊಂಬಾಳೆಯ ಎಲೆಗಳನ್ನ ಹಾಕಿ ಗಂಧ, ಅಕ್ಷತೆ, ಹೂವು, ಕುಂಕುಮಗಳಿಂದ ಅದನ್ನು ಅಲಂಕರಿಸಿ ಯಥಾಶಕ್ತಿ ಮುಖವಾಡಗಳನ್ನ ಹಾಕಿ ಅದಕ್ಕೆ ಹೂವಿನಿಂದ ಅಲಂಕಾರವನ್ನ ಮಾಡಿ ನಾವು ಪೂಜಿಸಿದರೆ ನಮಗೆ ಸಕಲ ಇಷ್ಟಾರ್ಥಗಳು ನೆರವೇರ್ತದೆ ಅಂತ ಶಾಸ್ತ್ರ ಹೇಳ್ತದೆ. ಜೈ ಹಿಂದ್, ಜೈ ಶ್ರೀರಾಮ್.